ನಂಗೆ ಕನ್ನಡ ಗೊತ್ತಾಗಲ್ಲ, ಕನ್ನಡ ಇದು ಕನ್ನಡ ಒಳಗೆ ಹೇಳಿ. ಉಸ್ ಹ್ಯಾಪಿ ನ್ಯೂ ಇಯರ್, ಉಸ್ ಹ್ಯಾಪಿ ನ್ಯೂ ಇಯರ್, ಉಸ್ ಹ್ಯಾಪಿ ನ್ಯೂ ಇಯರ್. ಆಯ್ತು ಸ್ವಾಮಿ. ಗುಡ್ ಮಾರ್ನಿಂಗ್, ಇದು ಗುಡ್ ನೈಟ್. ಹಾ, ಗುಡ್ ನೈಟ್ ಸ್ವಾಮಿ. ಎಲ್ಲಿದೆಯಾ ನರಸಿಂಹಣ್ಣ? ನಾನು ಇದು ಇವಾಗ ಊರ್ ಕೈ ತೊಳ್ಕೊಂತ ಇದ್ದೀನಿ. ಎಲ್ಲಿ? ಮನೆಗೆ ಸ್ವಾಮಿ. ಅಣ್ಣ, ಹೇಳಿ. ಫುಲ್ ಪಾಲ್ಟಿ, ಮಟನ್, ಚಿಕನ್, ಎಣ್ಣೆ ಎಲ್ಲ ಐತೆ, ಬರೋಣ. ನಂದು ಇಲ್ಲ ಇಷ್ಟೇ ಸ್ವಾಮಿ. 5:30 ಗಂಟೆಗೆ ಹೋದು. ಯಾಕಣ್ಣ? ಕಣ್ಣು ಸ್ವಲ್ಪ ಡಿಎಲ್ ಆಗ್ಯಾವೆ. ಡಿಎಲ್ ಆಗ್ಯಾವೆ. ಕಣ್ ಕಾಣಲ್ಲ, ಕಿವಿ ಕೇಳಲ್ಲ ಡಿಎಲ್ ಆಗ್ಯಾವೆ ಅಲ್ವಾ? ಹಲೋ, ಹಲೋ, ಮನೇಲಿದ್ಯಣ್ಣ? ಹ್ಞೂ ಸ್ವಾಮಿ. ದೊಡ್ಡ ಹೆಂಡತಿ ಮನೆಗ, ಚಿಕ್ಕ ಹೆಂಡತಿ ಮನೆಗ? ದೊಡ್ಡ ಹೆಂಡ. ದೊಡ್ಡ ಹೆಂಡತಿ ಮನೆಗಿದ್ಯಾ, ಚಿಕ್ಕ ಹೆಂಡತಿ ಮನೆಗಿದ್ಯಾ? ಹಲೋ ಅಣ್ಣ, ಯಾವ ಮನೆಗಿದ್ಯಾ? ನಮ್ಮ ಮನೆಗಿದ್ದೀನಿ. ಅಲ್ಲ, ತಿಪ್ಟು ರತ್ನಮ್ಮನ ಮನೆಗ, ಗೊಲ್ರಮ್ಮನ ಮನೆಗ, ನಿಮ್ಮ ಮನೆಗ? ಅಯ್ಯೋ ಅಂತ ಇದು ರಾಂಗ್ ನಂಬರಿಗೆ ಮಾಡಿದ್ರೆ ನೋಡಿ. ಇಲ್ಲ ಅಣ್ಣ, ಕರೆಕ್ಟ್ ನಂಬರು. ನೀನ್ ಯಾವ ಮನೆಗಿದ್ಯಾ ಹೇಳಣ್ಣ, ಅಲ್ಲಿಗೆ ಬರ್ತೀನಿ. ನಮ್ಮೂರು ಬಳ್ಳಾಪುರದಾಗ. ನಿಮ್ಮ ಎದುರು ಸಿಗ್ತೀನಿ. ನಾ ಬಳ್ಳಾಪುರ ಸ್ವಾಮಿ, ನಮ್ದು ಬಳ್ಳಾಪುರ. ಅಲ್ಲ, ತಿಪ್ಟು ರತ್ನಮ್ಮನ ಮನೆಗೆ ಓದ್ತಿದ್ದಲ್ಲ, ಅಲ್ಲಿ. ಹೊಸ ವರ್ಷ ಆಗಂಗ್ ಕಾಣ್ತೈತಿ ಇವತ್ತು. ಆಯ್ತು, ನಾಳೆ ಬರ್ತೀನಿ ಬಿಡ್ರಿ. ಗೊಲ್ರಮ್ಮನ ಮನೆಗೆ ಹೋಗಿಲ್ವಾ? ನಾಳೆ ಬರ್ತೀನಿ ಬಿಡ್ರಿ. ಅಲ್ಲ, ಗೊಲ್ರಮ್ಮನ ಮನೆ ಹೋಗಿಲ್ವಾ? ಪಂಚಾಯತ್ ಹಾಕ ಬಂದಿದ್ದಲ್ಲ. ತಿನ್ನಕ್ಕೂ ನೆಮ್ಮದಿ ಕೊಡಲ್ವ ಇದು? ಅಣ್ಣ 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 ಸುಮ್ಮಿರು, ನಾನ್ ಮಾತಾಡ್ತಿದ್ದೀನಲ್ಲ. ಅಣ್ಣ, ಉಸ್ ಹ್ಯಾಪಿ ನ್ಯೂ ಇಯರ್. ಆಯ್ತು ಅಣ್ಣ. ಹಾ, ಆಯ್ತು. ನೀನು ಹೇಳು. ಬೆಳಿಗ್ಗೆ ಮಾಡ್ತೀನಿ ಬಿಡಿ. ಇದು ಅಣ್ಣ, ನೀನು ರತ್ನಮ್ಮನ ಮನೆಗಿದ್ಯಾ, ಗೊಲ್ರಮ್ಮನ ಮನೆಗಿದ್ಯಾ? ಹಲೋ, ಮನೆಗೆ ಗಲಾಟಿ. ಅಣ್ಣ, ಆಯ್ತು ಆಯ್ತು ಅಣ್ಣ. ಅಣ್ಣ, ಉಸ್ ಹ್ಯಾಪಿ ನ್ಯೂ ಇಯರ್. ಆಯ್ತು, ನೀನು ಹೇಳು. ಏನ್ ಹೇಳಿ? ನನಗೆ ವಿಶ್ ಮಾಡು ಹ್ಯಾಪಿ ನ್ಯೂ ಇಯರ್ಗೆ. ಹ್ಯಾಪಿ ನ್ಯೂ ಇಯರ್ ಅಂದ್ರೆ ಇದು ನಾನು ಇನ್ನ ಬರ್ತಡೇ ಇನ್ನು ಲೇಟು. ಬರ್ತಡೇ ಎಷ್ಟು ಗಂಟೆಗೆ ನಿನ್ ಬರ್ತಡೇ? ಇದು 12ಗೆ. ಅಲ್ಲ, ಹೊಸ ವರ್ಷ ಮಾಡ್ತಾರೆ ಇವತ್ತು 12 ಗಂಟೆಗೆ. ಯಾರು? ಇಲ್ಲಿ ಹುಡುಗರು ಮನೆಗೆ ಎಲ್ಲ ಮಾಡ್ತಾರೆ. ಇದು ಕೇಕ್ ತಂದವ್ರೆ, ಹೊಸ ವರ್ಷ ಮಾಡ್ತಾರೆ. ಅಲ್ಲಣ್ಣ, ನೀನು ರತ್ನಮ್ಮನ್ ಮನೆಗ್ ಮಾಡ್ತೀಯ, ಗೊಲ್ರಮ್ಮನ್ ಮನೆಗ್ ಮಾಡ್ತೀಯ, ಪಾರ್ವತಿ ಮನೆಗ್ ಮಾಡ್ತೀಯ, ಇಲ್ಲ ನಿಮ್ಮ ಮನೆಗೆ ಬಳ್ಳಾಪುರದಾಗ ಮಾಡ್ತೀಯ? ಹೆಂಗ್ ಸೌಂಡ್ ಕಮ್ಮಿ ಮಾಡೋದು? ಆಯ್ತು ಆಯ್ತು ಸರ್. ಹಲೋ ಅಣ್ಣ, ಪಾರ್ವತಿ ಮನೆಗೆ ಹೋಗಿಲ್ವಾ? ಪರಮಾತ್ಮ. ಅಣ್ಣ, ತಿಪ್ಟು ರತ್ನಮ್ಮನ್ ಮನೆಗೆ ಹೋಗಿಲ್ವಾ? ತಪ್ಪಳ ಪೀಠಕ್ಕೆ ಹೋದ್ರು ತಪ್ಪಿಲ್ವಲ್ಲ. ಇದೇನೋ ಇದು ಉಪವಾಸ ಹೋದ್ನಲ್ಲ. ಅಣ್ಣ, ತಿಪ್ಟು ರತ್ನಮ್ಮನ್ ಮನೆಗೆ ಹೋಗಿಲ್ವಾ? ನಿಮ್ಮ ಅವ್ವ ಮನೆಗೆ ಹೋಗಿದ್ದೀನಿ. ಆಯ್ತು, ರಾಂಗ್ ನಂಬರ್. ಅಕ್ಕಂಗ್ ಕೊಡು. ಅಕ್ಕ ನಿಮ್ ಮನೆಯವ್ರ ಜೊತೆ ಮಾತಾಡ್ತೀನಿ, ನಾನು ಹೇಳ್ತೀನಿ ಎಲ್ಲ. ಅಣ್ಣನ್ ಕಳಿಸ್ಕೊಡ್ರಿ, ಚಿಕ್ಕ ಹೆಂಡತಿ ಮನೆಗೆ, ಗೊಲ್ರಮ್ಮನ್ ಮನೆಗೆ ಎಲ್ಲ ಕಳಿಸ್ಕೊಡ್ರಿ ಅಂತ ಹೇಳ್ತೀನಿ. ಕೊಡೋಣ. ಯಾರು ಇವರು? ನಮಸ್ಕಾರ ಸರ್. ಆಯ್ತು. ಅಣ್ಣ, ಕೊಡು, ಫೋನ್ ಕೊಡು ಅಕ್ಕಂಗೆ, ನಿಮ್ಮ ಮನೆಯವ್ರಿಗೆ ಅಕ್ಕಂಗ್ ಕೊಡು. ನಿಮ್ಮ ಅಪ್ಪನ ಹುಡುಗರು ಐತಲ್ಲ ಮಗ ಇವತ್ತು. ಇವರು ಯಾರೋ ನಮ್ಮವ್ರು ಆತ್ಮೀಯರು. ಹಲೋ ಹಲೋ ಅಣ್ಣ, ಅಕ್ಕಂತ ಮೊಬೈಲ್ ತಗೊಂಡೋಗೋಣ, ನಾವು ಅಕ್ಕಂಗೆ ವಿಶ್ ಮಾಡ್ಬೇಕು ಹೊಸ ವರ್ಷಕ್ಕೆ. ಅಕ್ಕರು ಅಂದ್ರೆ ಯಾರು ಹೇಳು? ನಿಮ್ಮ ಮನೆಯವರು. ಆಯ್ತು, ಮೊಬೈಲ್ ತಗೊಂಡು ಮಗ. ನಾನು ಮಿಸ್ ಆಯ್ತು ಅಂತ ಮಿಸ್ ಆಯ್ತೇನು? ಇಲ್ಲ ಅಣ್ಣ, ನಾನೇ ಹೇಳ್ತೀನಿ. ಮಿಸ್ ಆಯ್ತು ಅಂತ ನೋಡು, ಹೊಸ ವರ್ಷ ನಿಮ್ಮ ಮೈ ಮಾಡಿದ್ವಿ. ಹಲೋ ಅಕ್ಕ, ಅಕ್ಕ ಅಕ್ಕ, ವಿಶ್ ಹ್ಯಾಪಿ ನ್ಯೂ ಇಯರ್ ಕಣಕ್ಕ. ನರಸಿಂಹಣ್ಣನ
ತಿಪ್ಟೂರ್ ರತ್ನಮ್ಮನ್ ಮನೆ ಕಳ್ಸ್ರಿ. ಶುರು ಅದೇನೋ ರಾಂಗ್ ನಂಬರ್. ಅಯ್ಯೋ ಅಯ್ಯೋ, ಯಾರು ಹೇಳಿ ನೀವು? ಅಣ್ಣ ನಾನು ಉಸ್ ಹ್ಯಾಪಿ ನ್ಯೂ ಇಯರ್ ಕಣ. ಆಯ್ತು, ಅಕ್ಕನ್ ಕೊಡೋಣ ಮಾತಾಡ್ತಿರೋ ಕಟ್ಟಾಗಾಯ್ತು. ನಮ್ಮ ಮನೆ ಬೆಂಕಿ ಕಟ್ ಮಾಡಿದ್ದೆ ನೀನು. ಹೊಸ ವರ್ಷ ಶುಭಾಶಯಗಳು ಅಂತ ಮಾಡೋಣ ಅಂತ ಮಾಡಿದ್ವಿ ಇವತ್ತು 12 ಗಂಟೆಗೆ. ಅಣ್ಣ ಉಸ್ ಹ್ಯಾಪಿ ನ್ಯೂ ಇಯರ್. ಎಷ್ಟಲ್ಲ ಇವ್ರು ಹೇಳಿದ್ದು, ಯಾರು ನೀವು? ಅಣ್ಣ ನೀನು ಒಂದು ಕಲಿಯುಗದ ಕೃಷ್ಣ ಇದ್ದಂಗೆ ಕಾರಣ ನೀನು. ಏನ ಸ್ವಾಮಿ, ನಾವ್ ಏನ್ ಮಾಡಕ್ಕಾಗುತ್ತೆ? ದೇವ್ರಿಗೆ ಯಾಕೆ ಹೋಲ್ಸ್ತೀರ? ನಾವು ನಾರ್ಮಲ್. ನಾವು ಆ ಕಡೆ ಬಳ್ಳಾಪುರದಾಗ ಅಕ್ಕನ್ ಬಿಟ್ಟಿದ್ಯಾ, ರತ್ನಮ್ಮ, ಈ ಕಡೆ ಗೊಲ್ರಮ್ಮ, ಈ ಕಡೆ ನೆಟ್ಕುಂಟೆ ಲಕ್ಷ್ಮಮ್ಮ. ಇವ್ರನ್ನೆಲ್ಲ ಹೆಂಗನ ಮೇಂಟೈನ್ ಮಾಡ್ತೀನಿ ನೀನು? ನೀನ್ಯಾರು? ನಾನಣ್ಣ ನಿನ್ನ ಅಭಿಮಾನಿ. ಅದಕ್ಕೆ ನೀನೆಲ್ಲನ ಫೋಟೋ ಹೊಡ್ಕೊಂಡಿದ್ಯಾ? ಫೋಟೋ ನಾನ್ ಯಾಕಣ ಹೊಡಿಲಿ, ನೀನ್ ಹೊಡ್ಕೊಳ್ಳಾಡ. ಓಯ್ ಕುಡ್ದ್ಬಿಟ್ಟು ಅಚ್ಚುಕಟ್ಟಾಗಿ ಮಾತಾಡು. ಮನೆ ಬೆಂಕಿ ಇಕ್ಕ ಮಾತಾಡ್ಬೇಡ ನೀನು. ನನ್ಗೆ ನಾನು ಬರೀ ಎಲ್ಲ ಹಿಂಗ್ ಮಾಡಿ ನನ್ನ ಊಟನಾಗ ಒಂದು ಪಂಚಲ್ದಾಗ ಮಾಡಿದ್ವಿ. ಯಾಕಣ ಅವತ್ತು ಅಣ್ಣ ಪಂಚವತ್ತರ ಕಡೆ ಗೊಲ್ರಮ್ಮನ್ ಮಂದಕ್ಕೆ ಹೋದಾಗ ಯಾರು ಏನಪ್ಪೋ ನಮ್ ಕರ್ಮ. ಎಲ್ಲೆಲ್ಲಿ ಹೋದ್ರು, ಯಾವ ದೇವಸ್ಥಾನಕ್ಕೆ ಹೋದ್ರು ಇಲ್ವಲ್ಲ ನಮ್ ಕರ್ಮ. ಆ ಗೊಲ್ರಮ್ಮನ್ ಮನೆಗೆ ಅವತ್ತು ಹೋಗಿದ್ದೀಗ ಪಂಚ ಹಾಕೊಂಡು 2 ಭಾಗ ಮಾಡ್ಕೊಂಡ್ ಬಂದ್ ಏಸ್ಗೆಲ್ಲ ತುಳು ಬಂದಂತಲ್ಲಣ್ಣ. ಓಯ್ ನನ್ ಕಟ್ಕೊಂಡು ನಿನ್ಗೇನ ಬೇಕಾಯ್ತು ಅಣ್ಣ? ನಿಮ್ಗೇನ ನಾನೇನು ಒಯ್ದಿನ ಅಥವಾ ನಿಮ್ ಮನೆ ಬರ್ಸ್ಕೊಂಡಿದ್ದೀನ? ನಿಮ್ ಆಸ್ತಿ ಬರ್ಸ್ಕೊಂಡಿದ್ದೀನ? ನಮ್ ಕಟ್ಕೊಂಡು ನಿಮ್ಗೆ ಏನ ಬೇಕಾಯ್ತು? ನಮ್ಮ ಮನ್ಯಾಗೆ ನಮ್ಮ ಮನೆಗೆ ನೋಡಿ ಇನ್ನ ಕಲ ಕೇಳಿ ಹೋದ್ರೆ ಮುಗ್ದೋತು. ಅಣ್ಣ ಅಲ್ಲಿಗೆ ಮಗು ಮಾಡಿ ಅವಳಿಗೆ ಮೋಸ ಮಾಡಿದ್ದಿಲ್ಲ ಅಣ್ಣ ನೀನು. ವ್ಯಾಪ್ತಿ ಪ್ರದೇಶ ನಿಮ್ಗೂ ಸತ್ ಹೋದ್ರ ನಿಮ್ಮ ಯಜಮಾನ್ರು? ಅಯ್ಯೋ ನಿಂಗೆ 1.5 ವರ್ಷ ಆಯ್ತು ಆಟ ಆಡಕ್ ಸತ್ತೋದ ಅವನು ಅತ್ತ. ನನ್ಗೆ ಏನ್ ಮಾಡ್ತೀಯ, ನನ್ ಗಂಡನೇ ಇದ್ದಿದ್ರೆ. ಮಕ್ಳು ಮಕ್ಳು ಎಷ್ಟು ಜನ ಅವ್ರವ? ಅಯ್ಯ ಅವ್ನ್ ಸತ್ತೋಗ್ತಿದಂಗ ಅವು ಸತ್ತೋದ್ವು ಎರಡೂನು. ಮಕ್ಳು ಇಲ್ಲವ್ರ? ಅಯ್ಯ ಅವು ಸತ್ತೋದ್ವು. ಏನೋ ಬಿಡಿ, ದೇವ್ರು ಅಯ್ಯ ಅವ್ನ್ ಯಾವನ ಹೊಂದಿಗುಟ್ ನನ್ ಮಗ ಹಂಗ್ ಬಡ್ಕಂತಾನ ಈ ಕಡೆ ಸೈಡಿಗೇನ ಬಾ, ಏನೋ ನಾವಿಬ್ರು ಸರಸ ಸಲ್ಲಾಪ ಆಡ್ಕೊಂಡ್ ಮಾತಾಡೋಣ ಅಂತ ಅಂದ್ರೆ ಅವ್ನ ಯಾವ ನನ್ ಬಾಯಿ ಮುಚ್ಚ ಅವ್ನ ಮಕ್ಕಳನ್ನ ಹಾಟ್ ಒಯ್ಯ. ಹಲೋ ಹಲೋ, ವ್ಯಾಪಾರದಾರ ಕಣಕ್ಕ ಅವ್ರು ಯಾರು ಅಂಗಡಿ ಆಳುಗಳು. ನೀನು ಸೈಡಿಗೆ ಬಾರಪ್ಪ. ನೀನು ಸಸ್ಪೆನ್ಸ್ ಆಗಿ ಏನೋ ನಾವು ಗಂಡ ಹೆಂಡತಿ ತರ ಮಾತಾಡ್ಬೇಕಾದ್ರೆ ಅಲ್ಲಿ ಏನ್ ಅವ್ನ ಯಾವನ 8 ಐಟಮ್ 3 ಐಟಮ್ 6 ಐಟಮ್ ಅಂತ ಏನೇನ ಅವ್ನ ಯಾರೋ ಲೋಫರ್ ನನ್ ಮಗ ಅವನು. ಅವನ ಜೊತೆ ಸೇರ್ಬೇಡ ನೀನು. ಅವ್ನ ಯಾರ ಅವನು? ಸೇರಲ್ಲ ಕಣಕ್, ನಾನ್ ತಗೊಂಡೋಗ್ತೀನಿ. ನೀವ್ ಯಾರು ಹೇಳಿ? ನೀವು? ನಾನ್ ರುಕ್ಮಿಣಿ. ರುಕ್ಮಿಣಿ? ನಾನ್ ರುಕ್ಮಿಣಿ, ನೀನ್ ಕೃಷ್ಣ ಇದ್ದಂಗೆ ನನ್ಗೆ. ಅದೇ ಏನ್ ಮಾಡ್ತಿಲ್ಲ ನರಸಿಂಹರಾಜು. ಅಯ್ಯೋ ನರಸಿಂಹರಾಜು, ಕೃಷ್ಣ, ತಿರುಪತಿ ವೆಂಕಟರಮಣ ಸ್ವಾಮಿ ಇವರೆಲ್ಲ ಒಬ್ರೇ ತಗೋ. ಇಲ್ಲ ನರಸಿಂಹರಾಜ್, BN ನರಸಿಂಹರಾಜು ನನ್ನ ಹೆಸರು, ಬಳ್ಳಾಪುರ ಕಣಕ್. ಮಾಡಿದ್ಯಾ ನೋಡಿ. ಅಯ್ಯೋ BN ನರಸಿಂಹರಾಜು, ಲೇಟ್ ನರಸಿಯಪ್ಪ, ಬುಗುನಹಳ್ಳಿ ತಾಲೂಕ್, ಬುಗುನಹಳ್ಳಿ ಪೋಸ್ಟ್, ತುಮಕೂರು. ಬುಗುನಹಳ್ಳಿ ಪೋಸ್ಟ್, ತುಮಕೂರು ತಾಲೂಕ್, ತುಮಕೂರು ಜಿಲ್ಲೆ. ನಿಮ್ ಮನೆ ಮೇಲೆ ವಿಜಯ ಜ್ಯುವೆಲರ್ಸ್ ಅಂತ ಬರ್ತೈತೆ. ನೀನ್ ಕಪ್ಪು ಯೂನಿಕಾರ್ನ್ ಓಡಾಡ್ತೀಯ, ಎಲ್ಲ ಗೊತ್ತೈತ್ ನನ್ಗೆ. ನೋಡು, ನಾವು ನಮಗ್ ತೆಂಗ್ಳು ಇನ್ನೊಂದು ಪಂದೊಂದು ಏನು ಹೇಳ್ಬೇಡಿ. ಅದನ್ನ ಒಳ್ಳೇದ್ ಹೇಳಿ, ಪುಣ್ಯ ಸ್ಥಳದ ಹೇಳಿ. ಪುಣ್ಯ ಸ್ಥಳದ ಬೇಕು ಅಂದ್ರೆ ಯಾರನ್ನ ನೋಡ್ಕೇಳ್ರಿ. ನಾವು ಆತರ ಇಲ್ಲ. ಇಲ್ಲ ಪುಣ್ಯ ಸ್ಥಳದ ಹೇಳ್ತಾ ಇರೋದು. ನಾವಿಬ್ರು ಧರ್ಮಸ್ಥಳ ಮಂಜುನಾಥಿಗೆ ಹೋಗಿದೀವಿ. ಹೋಗಿ ಅಲ್ಲಿ ವೀರನ್ ಇವ್ರು ಬರ್ಬೇಕಾದ್ರೆ ಸ್ವಾಮಿಗಳು ಸಿಕ್ಕೋರೆ. ಸಿಕ್ಕಿ ಎಲ್ಲ ಮಾತಾಡ್ಬೇಕಾದ್ರೆ ನಾವು ಹಂಗೆ ಕನ್ಸ್ ಬಿದ್ದಿರೋದ್ ನನ್ಗೆ. ಸ್ವಾಮಿ ಕೃಪೆ ಇರ್ಬೇಕು ಬಿಡಕ್ಕ. ಅದಕ್ಕೇನೆ ನಾನ್ ನಿನಗೆ ಫೋನ್ ಮಾಡಿದ್ದು. ಡೈಲಿ ಸ್ನಾನ ಮಾಡಿ ಪೂಜೆ ಮಾಡಿ. ಡೈಲಿ ಸ್ನಾನ ಮಾಡ್ತೀನಿ. ಡೈಲಿ ಮಕ್ಳು ಮರಿ ಇಲ್ಲ ಅಂತ ನಾ ಕೆಟ್ಟದ್ ಕಲಿಯಕ್ ಹೋಗ್ಬೇಡ್ರಿ. ಗಂಡನೇ ದೇವ್ರು ಅಂತ ತಿಳ್ಕೊಳ್ರಿ. ಗಂಡ ಇಲ್ಲಿ ಸತ್ತೋಗ ಅವನು 1.5 ವರ್ಷ ಆಗ್ಲಿಲ್ವಾ? ನಾನ್ ಅವನಿದ್ದೀರಿ ನಿನ್ಗೆ ಯಾಕೆ ಮಾಡಿವಿ ಹೇಳು? ಅವ್ನ್ ಸತ್ತೋಗ 1.5 ವರ್ಷ ಆಯ್ತಲ್ಲ. ನಾನೇನು ಮಾಡಲ್ಲಕ್ಕ, ನಾನ್ ನಿಮ್ಗೆ ಮಾಡಿದ್ರು. ನಾನೇನು ಮಾಡಲ್ಲ. ನೀನ್ ಹೆಂಗೆ ಏನೇ ಹೇಳಿರು
ಬೇಕಾದ್ರೆ ಒಂದಿಷ್ಟು ರಾಗಿ ಅಕ್ಕಿ ಕೊಡ್ಸು ಅಂದ್ರೆ ಕೊಡಿಸ್ತೀವಿ ಅಕ್ಕ. ನೀನು ಈ ಗಂಡಸತ್ವ ಇರೋರು ಹಿಂಗ್ ಬಾ ಅಂತ ಮಾತಾಡ್ತಾರಲ್ಲ, ಹಂಗೇನ ಮಾಡ್ರೆ ನಾನು ನಿನ್ ಕೆಟ್ಟ ಅಲೆ ಇಲ್ಗಾಲೆ ನೀನ್ 300 ಹೇಳು. ಅಷ್ಟು ಜನ 300 ಹೇಳು ರುಕ್ಮಿಣಿ ಅಕ್ಕ. ಅಕ್ಕ ಅನ್ಬೇಡಪ್ಪ ನೀನು ಮೇಡಮ್ ಅನ್ನು. ಕಾಲ್ಮಿ ಮೇಡಮ್, ಕಾಲ್ಮಿ ಮ್ಯಾಮ್ ಮೇಡಮ್, ಕಾಲ್ಮಿ ಮ್ಯಾಮ್ ಅಷ್ಟೇ ಅಕ್ಕ. ಅಗ್ರ ತಿರ್ಗಿ ಅಕ್ಕ ಅನ್ಬೇಡ. ಅಲ್ಲಲ್ಲ, ಇದು ರುಕ್ಮಿಣಿ. ನಾನು ಇವತ್ತು ಯಾವ ಡ್ರೆಸ್ ಹಾಕೊಂಡಿದ್ದೀನಿ ಗೊತ್ತಾ? ಯಾವ ಡ್ರೆಸ್ ಹಾಕಿದೆ ಅಕ್ಕ? ಪಿಂಕ್ ಕಲರ್ ಟಾಪು, ಆಮೇಲೆ ಬ್ಲೂ ಕಲರ್ ಲೆಗ್ಗಿನ್ಸ್ ಹಾಕೊಂಡಿದ್ದೀನಿ. ಬ್ಲೂ ಕಲರ್ ಲೆಗ್ಗಿನ್ಸ್ ಹಾಕಿದ್ರೆ ನನ್ಗೇನ್ ಹೇಳ್ತೀರಾ? ಎಂತ ಲೆಗ್ಗಿನ್ಸ್? ಸೀರೆ ಉಟ್ಕೊಳ್ರಿ ಮಕ್ಳು ಮರಿ ಆದ್ಮೇಲೆ. ನೀನು ಸೀರೆ ಉಟ್ಕೊಂಡ್ರೆ ಎತ್ತಕ್ ಸರಿ ಹೋಗುತ್ತೆ ಅಂತ. ಇವ್ರೆ ಮರೆ ನಮ್ಮ ಮನೆಗೆ ತಿಕ್ಕವ್ರ ದೂರ ಬಾಕ್ಲ ಐತಿ ದುಡ್ಡು ಕಾಸಿಗೆ. ನಮ್ಮ ಮನೆಗ್ ಮೆಟ್ಲಾಗ ಹೋಯ್ತಾರೆ, ಯಾರನ್ನ ಬೇಕಿರೋರಿಗೆ ಮಾಡು. ರುಕ್ಮಿಣಿ ಅಯ್ಯೋ, ದುಡ್ಡು ಕಾಸು ಬೇಕು ಅಂದ್ರೆ ಹೊಂಚ್ಕಂತಾರೆ ಬಿಡಪ್ಪ. ನೀನ್ ಒಬ್ನೇ ಯಾಕೆ ಹೊಂಚ್ತೀಯಾ? ನಾವ್ ಹೊಂಚ್ಕೊಳಕ್ ಇದು ದೇವ್ರ ಜಾತ್ರೆಗೆ ದುಡ್ಡು ಆಗ್ತಾ ಇಲ್ಲ. ಮದ್ವೆ ಜಾತ್ರೆಗೆ ಹಾಕಿದ್ರೆಲ್ಲ ಹೊಂಚ್ಕೊಂತ ಮನ್ಮೇರಿ ಅಂತ ಅನ್ಬೋದು ಅಕ್ಕ. ನಿಂದು ಸ್ವಲ್ಪ ಬಿಗ್ಗಿಯಾಗಿ ಅದಿಮ್ಕೊಂಡು ನೀನ್ ಯಾರಿಗನ ಬೇರೆಯವ್ರಿಗೆ ಮಾಡು, ನನಗ್ ಮಾಡಿಗಿಡಿಯ. ಬೇರೆ ಮಾಡಿ 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 ಎಲ್ಲ ನುಣ್ಣಗಾಗೋದೆ ನಾನು. ಅಲ್ಲ, ಬೇರೆ ಮಾಡಿದ್ರೆ ಈ ತರ ಮಾತಾಡಕ್ ಆಗುತ್ತೇನಪ್ಪ? ನನಗ್ ಇಷ್ಟ ಬಂದಿರೋ ಜೊತೆ ನಾನ್ ಮಾತಾಡ್ತೀನಿ ನೋಡಪ್ಪ. ನಾನು ನಿನ್ನ ತುಂಬಾ ಇಷ್ಟಪಟ್ಟಿದ್ದೀನಿ. ನೀನ್ ನನಗ್ ಬೇಕಷ್ಟೇನೆ. ನೀನ್ ನನಗ್ ಬೇಡ ಅಂತ ಅಂದ್ರೆ ನೀನ್ ನನ್ಗೆ ಇಷ್ಟ ಇಲ್ಲ ಅಂತ ಹೇಳು. ಅದಕ್ಕೆ ಯಾಕೆ ಏನೋ ಹಂಗ ಅದುಮ್ಕೊಂಡಿರು, ಇದು ಅದುಮ್ಕೊಂಡಿರು, ಏನ್ ಹೇಳ್ತೀಯ ಅವೆಲ್ಲ ಮಾತ್ಕೊಳ್? ನೀನು ಏನ್ ಮಾತಾಡ್ತಿರೋದ್? ನೀನು ಹೆಂಗಸ ಹತ್ರ ಹೇಗ್ ಮಾತಾಡ್ಬೇಕು ಗೊತ್ತಾಗಲ್ಲ. ಗಿವ್ ರೆಸ್ಪೆಕ್ಟ್, ಟೇಕ್ ರೆಸ್ಪೆಕ್ಟ್, ಮೈಂಡ್ ಇಟ್. ಮೈಂಡ್ ಇಟ್ಟು ಪಾಯಿಂಟ್ ಇಟ್ಟು ನಮ್ಗೇನು ಅನ್ನಕ್ ಹೋಗ್ಬೇಡ. ಒಟ್ನಲ್ಲಿ ನನಗೆ BP ರೈಸ್ ಮಾಡ್ಬಿಟ್ರು ಮೈಂಡ್ ಇಟ್ಟೆಲ್ಲ ಇಟ್ಟಾಡಿಸ್ಬಿಡ್ತೀನಿ ನಾನು. ನನಗೆ ಕೇಳು, ಯಾರೋ ಸೀತ್ರಲ್ಲಿ ಅವರು ಸೀತ್ಲಿ ಇವತ್ತಲಿ ನನಗ್ ಗೊತ್ತಿಲ್ಲ. ಆ ಮಾರ್ಕೆಟ್ ಹತ್ರ ಇದೆಯಲ್ಲ, ಬಾತ್ರೂಮ್ ಹತ್ರ ಹೋಗಿ ನೋಡೋ ಯಾರನ್ನ ಹೇಳ್ತಿರ್ತಾರೆ. ಅದಕ್ಕೆ ಒಂದು ಸೀತ್ರೆ ಯೋತ್ರೆ ಹುಚ್ಚೆ ಇದ್ರೆ ಅದಕ್ಕೆಲ್ಲ ನಾವೇನ್ ಮಾಡಕ್ಕಾಗುತ್ತೆ? ಅಮ್ಮ ಯಾ ಕರ್ಮ ಯಾವ ಕಡೆಗೆ ಬೆಳಿಗ್ಗೆಯಿಂದ ಬರೀ ಇದೇ ಆಗೋಯ್ತಲ್ಲ ನಂದು. ಕರ್ಮ ಈಗ ಎತ್ಲ ಊರ್ ಬಿಟ್ಟ ಹೋಗ್ಬಿಡ ನಾವು ನಮ್ಮ ಈ ಕರ್ಮಕ್ಕೆ ನಾವು ನಮ್ಮ ಮನೆಗೆ. ನಾನು ಏನ್ ಗೊತ್ತಾ, ನಾನು ತುಂಬಾ ಇಷ್ಟಪಟ್ಟಿದ್ದೀನಿ. ತುಂಬಾ ಇಷ್ಟಪಟ್ಟರೆ ಒಂದು ನಿಮಿಷ 1 ಮಿನಿಟ್ ವೇಟ್ ಮಾಡ್ಬೇಕು ನೀನು. ನಾನ್ ಮಾತಾಡೋವರೆಗೂ ನೀನ್ ಮಾತಾಡಬಾರ್ದು. ಮೆಣಸಿನ್ಕಾಯಿ ಘಾಟಿಲ್ಲಿ ಮೆಣಸಿನ್ಕಾಯಿ ಘಾಟು ರುಕ್ಮಿಣಿ ಅಕ್ಕ. ಹಲೋ ಹಲೋ, ಏನ್ ಮಾಡ್ತಿದ್ದೀರಾ? ಆಟ ತರಿತಾ ಇದ್ವಿ. ಊಟ ಮಾಡಿದ್ರ ಅಂದ್ರೆ ಕೇಳ್ದ ಹೋಗ್ಯವ್ರ ನೆಂಟ್ರುಗಳು ಬಂದು ನನ್ ತುಂಬಾ ಇಷ್ಟ ಪಡ್ತೀನಿ ಅಂತ ಅಂದ್ರೆ ನೀನ್ ಬಿಟ್ಬಿಟ್ಟು ನಾನು ಇರಕ್ ಆಗಲ್ಲ ಅಂದ್ರೆ ಅಮ್ಮ ನಾಡ ನಿದ್ದೆ ಮಾಡದ್ ಬೇಡವಾ? ನಿದ್ದೆ ಮಾಡಿ ನನ್ ಜೊತೆ ಮಾಡಿ ನಮ್ಮ ಮನೆಗ್ ಮಾಡಿವಂತೆ ಬಾ. ಹೋಗ. ಐ ಲವ್ ಯು ಅಂದ್ರೆ ಐ ಲವ್ ಯು. ಇದು ಎಷ್ಟೊತ್ತಾಯ್ತೆ? ಎಷ್ಟೊತ್ತನ್ನ ಆಗ್ಲಿ, ನನಗೆ ಮೂಡ್ ಬಂದಿದೆ ಈಗ. ಕೆರಿನ ಕೊಡ್ಕ ಮೂಡ್ಗೆ ಒಂದ್ಸಲ ಹಳೆ ಕೆರ ತಗೊಂಡ್ರು ರಪ್ಪ ಇಲ್ಲಿ ಯಾರ ಮಕ್ ಹೋಗ್ತಾರ ಕಾಯಿನ ಕ್ಯಾವು. ಹಲೋ ಹಲೋ, ಕಟ್ ಮಾಡ್ಬೇಡ ಅಂದ್ರೆ ಪ್ಲೀಸ್. ಯಾಕೆ ಅಂತಂದ್ರೆ ನಾನು ನಿನ್ ತುಂಬಾ ಇಷ್ಟಪಟ್ಟಿದ್ದೀನಿ. ಐ ಲವ್ ಯು. ಅಮ್ಮನ ಎಲ್ಲ ಇಡೀ ಊರೇ ಸೊತ್ತಾಡಿ ಮನೆಗೆ ಐತಿ. ಅಮ್ಮನ್ ನಿನ್ಗೆ ಏನ್ ಬಂದೈತಿ? ನನಗ್ ನಿಂದೆ ಜಪ್ಪ, ನನಗ್ ನೀನ್ ಬೇಕು. ಈಗ ನಾನು ಮನೆ ಕಂಡಿದ್ದೀನಿ, ಮದರಿಗೆ ಫೋನ್ ಮಾಡ್ತೀನಿ. ಮನಿಕ ಎಷ್ಟೋ ತಿನ್ನು ಅನ್ನ. ಹಲೋ ಹಲೋ, ನಂಗ್ ನಿದ್ದೆ ಬತ್ತಿಲ್ಲ ಅಂದ್ರೆ ಏನ್ ಫೋನ್ ಕಟ್ ಮಾಡ್ತಿರೋದು ನೀನು? ಫಸ್ಟ್ ಬ್ಯಾಂಕ್ ಹತ್ರಕ್ಕೆ ಹೋಗಿ 300 ರೂಪಾಯಿ ಡ್ರಾ ಮಾಡಿಸ್ಕೊಂಡು 30 kg ಮಟನ್, 600 kg ಚಿಕನ್, ಒಂದ್ ಬಾಕ್ಸು ಐಸ್ ಕ್ರೀಮು, ಆಮೇಲೆ ಬೀಡ ಹಾಕ್ಸ್ಕೊಂಡು ಜ್ಯೂಸ್ ತಗೊಂಡು ಐಸ್ ಕ್ರೀಮ್ ತಗೊಂಡು ಎಲ್ಲ ತಗೊಂಡು ಶಾಮಿಯಾನದವ್ರಿಗೆ ತಗೊಂಡು ಕಾರ್ಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿಸ್ಕೊಂಡು 300 ರೂಪಾಯಿ ಡ್ರಾ ಮಾಡಿಸ್ಕೊಂಡು
ಅದೆಲ್ಲ ತಗೊಂಡು ಮಿಕ್ಕಿ ಚಿಲ್ಲರೆ ತಗೊಂಬಿಟ್ಟು ಬಾ, ಜಲ್ದಿ ಬಾ. ನೀನ್ ಕರೆಕ್ಟ್ ಆಗಿ ಹಾ. ನಿನ್ನ ಅಮ್ಮನ ನಿನ್ನ 300 ರೂಪಾಯಿಗೆ ಇಷ್ಟೆಲ್ಲ ಐಟಮ್ ಯಾಸು ಒಳ್ಳೆ ಮಗ ಕೊಡ್ತಾನಲ್ಲ, ಮುಟ್ಟಿದ್ ನನ್ನ ಮಗನೇ. ದೊಡ್ಡಪ್ಪ ಬರೀ 30 ಕೆಜಿ ಮಟನ್ ತಡಿಯ ದೊಡ್ಡಪ್ಪ, ನೀನು ಒಳ್ಳೆ ನಾನು ಇದ್ರ ಮೇಲೆ ಗುಂಜಾಡ್ದಂಗ್ ಆಡ್ಬೇಡ ನೀನು. 300 ರೂಪಾಯಿಗೆ ಡ್ರಾ ಮಾಡಿಸ್ಕೊ ಬ್ಯಾಂಕಲ್ಲಿ, ATM ಅಲ್ಲಿ. ಮಂಡಿಪೇಟೆ ನೋಡೋಣ, ಮಣಿ ಮಾತಾಡ್ತಾನಂತೆ. ಹಾ ಮಣಿ ಯಾವ ಮಣಿ? ದೊಡ್ಡಪ್ಪ ಹಾ ದೊಡ್ಡಪ್ಪ ಎಲ್ಲಿದ್ಯಾ? ಮಂಡಿಪೇಟೆ. ಏನ್ ದೊಡ್ಡಪ್ಪ ನೀನು ಹೊಸ ವರ್ಷ ದಿವಸ ಮನೆಗೆ ಬರೋದ್ ಬಿಟ್ಟು ಯಾವ ರಕ್ತ ಕುಡಿಯಕ್ಕೆ ಯಾವ ಮನೆಗೆ ಹೋಗಿದ್ದೆ ನೀನು? ತಿಪ್ಟು ರತ್ನಿ ಮನೆಗೆ ಹೋಗಿದ್ದೆ, ಗೊಲ್ರಮ್ಮನ ಮನೆಗೆ ಹೋಗಿದ್ದೆ, ರತ್ನಮ್ಮನ ಮನೆಗೆ ಹೋಗಿದ್ದೆ, ಎಲ್ಲಿಗೆ ಹೋಗಿದ್ಯಾ? ಬರ್ಬೇಕಾದ್ರೆ 300 ರೂಪಾಯಿ ಡ್ರಾ ಮಾಡ್ಕೊಂಡು 30 ಕೆಜಿ ಮಟನ್ ತಗೊಂಡು 600 ಕೆಜಿ ಚಿಕನ್ ತಗೊಂಡು ಐಸ್ ಕ್ರೀಮ್ ಬಾಟ್ಲು ತಗೊಂಡು ಜ್ಯೂಸ್ ತಗೊಂಡ್ಬಿಟ್ಟು ಬಾ ಅಂತ ಹೇಳಿದ್ವಲ್ಲ. ನೀನ್ ಬರ್ಬೇಕಾ? ನೀನ್ ಯಾವ ರಕ್ತ ಕುಡಿಯಕ್ಕೆ ಬೆಳಗ್ಗೆ ಹೊಸ ವರ್ಷ ದಿವಸ ಹೋಗ್ಬೇಕಾ? ನಿನ್ಗೇನ್ ಮಾನ ಮರ್ಯಾದೆ ಏನೋ ಐತಾ? ನೀನ್ ಗಂಡ್ಸಲ್ಲ, ಹೆಂಗ್ಸು ಅಲ್ಲ. ನಿನ್ ಬಾಯಿಗೆ ಮಣ್ಣಾಕ. ಯಾರೇನ್ರಿ ನೀವು? ನಾನ್ ಮಣಿ ನಾತು ನಿಮ್ಮ ಹಲೋ. ಹೊಸ ವರ್ಷದ ದಿನ ದೊಡ್ಡಪ್ಪ ನಿನ್ಗೆ ಏನಂತ ಹೇಳಿದ್ ನಾವು? ನರಸಿಂಹಣ್ಣ, ನಾನು BN ನರಸಿಂಹರಾಜು. BN ನರಸಿಂಹರಾಜು ಅವ ನಮ್ ನರಸಿಂಹಣ್ಣ ಅಲ್ವಾ? ಅಲ್ಲ, BN ನರಸಿಂಹರಾಜು. BN ನರಸಿಂಹರಾಜು ಲೇಟ್ ನರಸಿಯಪ್ಪ. BN ನರಸಿಂಹರಾಜು ಲೇಟ್ ನರಸಿಯಪ್ಪ. ಮೊನ್ನೆ 3 ತಿಂಗಳ ಹಿಂದೆ 3 ತಿಂಗಳು ಅಲ್ಲಿ 4 ತಿಂಗಳು ಆಗ್ತಾ ಬಂತು. ಸತ್ತೋಗಿದ್ರಲ್ಲ, ತಿರ್ಗಾ ಮೊನ್ನೆ ಬದುಕಿದ್ರು. ಅವರೆಲ್ಲ ಹೋಯ್ಲು ಮಗ ಮಣ್ಣಿಗೆ. ಮಣ್ಣು ಮುಚ್ಚಿದ್ರಲ್ಲ, ಮಣ್ಣು ಮುಚ್ಚಿದ್ರು. ತಿರ್ಗಾ ಆಮೇಲೆ ಮಣ್ಣು ಮುಚ್ಚಿ ಆದ್ಮೇಲೆ ತೆಗ್ದು ಅವಾಗ ಉಸಿರಾಡ್ತಿತ್ತು. ಮಣ್ಣು ಮುಚ್ಚಿದ್ವಲ್ಲ, ತಿರ್ಗಾ JCB ತಗ್ಸುದು ಉಸಿರಾಡ್ತಿತ್ತು. ತಿರ್ಗಾ ಮಣ್ಣೆಲ್ಲ ತೆಗ್ದು ಕ್ಲೀನ್ ಮಾಡಿ ಸ್ನಾನ ಮಾಡಿಸಿ ತಿರ್ಗಾ ಚೆನ್ನಾಗಿ ಊಟ ಮಾಡ್ಕೊಂಡೆಲ್ಲ ಓಡಾಡ್ಕೊಂಡಿತ್ತು. ತಿರ್ಗಾ ಈಗ ಬೆಳಗಿನ ಜಾವ 4 ಗಂಟೆಗೆ ಪ್ರಾಣ ಹೊಲ್ಟೈತಣ್ಣ. ತಿರ್ಗಾ ಮಣ್ಣು ಮಾಡಿಕೊಂಡಿದೀವಿ, ಜಾಸ್ತಿ ಜನ ಸೇರಂಗಿಲ್ವಲ್ಲ. ಅವಾಗ ಬಾರಣಿ ಈಗ ಬಂದ್ಬಿಡು ಜಲ್ದಿ. ನಾನ್ ಬರಲ್ಲ. ಯಾಕೆ? 3-4 ಸಲ ಮಣ್ಣು ಮಾಡ್ತಾರೆ ಅದನ್ನ. 3-4 ಸಲ ಮಣ್ಣು ಮಾಡ್ತಾರ. 3-4 ಸಲ ಅಲ್ಲ, ಬಂದಿದ್ದು ಅವತ್ತು ಹಾಲು ತುಪ್ಪ ಬಿಡಕ್ ಹೋದ, ಮಣ್ಣಿಂಗ್ ಅಳ್ಳಾಡ್ತಾ ಇತ್ತು. ಏನ್ ಮಣ್ಣಿಂಗ್ ಅಳ್ಳಾಡ್ತಾ ಇತ್ತಲ್ಲ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ದೋ, JCB ತರಿಸ್ತಿ ಮಣ್ಣು ತಗಸ್ತು. ನೋಡ್ರೆ ಒಳಗಡೆ ಹಣ್ಣು ಇದೆಲ್ಲ ನಾವು ಗುಂಡಿ ಮೇಲೆ ಬಾಳೆಹಣ್ಣೆಲ್ಲ ಇಕ್ ಬಂದಿದ್ವಲ್ಲ, ಬಾಳೆಹಣ್ಣು ಕಾಯಿ ಎಲ್ಲ ತಿಂತಾಯ್ತು ಒಳಗಡೆ. ಆಮೇಲೆ ಏನ್ ಆಮೇಲೆ? ನಾನು ಕತೆ ಹೇಳ್ತಾ ಇದ್ದೀರಾ? ಬಾಳೆಹಣ್ಣು ಗುಂಡಿ ಮೇಲೆ ಇಕ್ಕಿರೋದು, ಗುಂಡಿ ಮೇಲೆ ಮಣ್ಣು ಮುಚ್ಚಿ ಇಕ್ಕಿರೋದ. ಹಲೋ ಹಲೋ ಸರ್. ಹಲೋ ಹೇಳಿ ಮಾಮ. ಹಲೋ ಮಾಮ. ಹಲೋ ಹೇಳಿ ಮಾಮ. ಅಪ್ಪ ಸತ್ತೋಯ್ತು ಕಮ್ಮಮ್ಮ. ಹಲೋ, ಯಾರು ಹೇಳಿದ್ರು? ನಾನ್ ವೆಂಕಟೇಶ. ಮೊನ್ನೆ ಅವರಪ್ಪ ಸತ್ತೋದಲ್ಲ ಮೊನ್ನೆ. ಹಲೋ ಮಗ, ಇದು ವೆಂಕಟೇಶ್ವರ ಅಪ್ಪ ಇರೋಯ್ತು ಮೊನ್ನೆ ತಿರೋಗಿಲ್ಲ. ಮಂಡ್ಯ ವೆಂಕಟೇಶ್ವರ ಅಪ್ಪ ತಿರ್ಗಾ ತಿರೋಯ್ತಂತೆ. ಮೊನ್ನೆ ತಿರೋಯ್ತು ಅವ್ರಪ್ಪನೇ ಅಲ್ವಾ? ತಿರ್ಗಾ ತೀರೋಯ್ತು ಅಂತ ಅಂದ್ರೆ. ಹಲೋ ಹಲೋ, ತೀರೋತಾರಲ್ಲ ಅವರು ಅಲ್ಲೇ 3 ತಿಂಗಳಾಯ್ತು ತೀರೋಗಿ ಮೊನ್ನೆ. ಅಯ್ಯ ನರಸಿಂಹಣ್ಣ, ಆ ಮೊನ್ನೆ ಅಲ್ಲ,
ನಮ್ ಮಲ್ಸಂದ್ರ ಮನ್ಸರ್ದಾಗ ವೆಂಕಟೇಶ್ ಅಂದ್ರ ಯಾರು? ನಿಮ್ ಮನೆಯವ್ರ ಮನೆ ಪಕ್ಕ ಇಲ್ವಾ? ಬೆಳಗುಂಬ ವೆಂಕಟೇಶ್ ನೋಡಿದ್ವಿ. ಅದೇ ಇದು ದಳದಾಗ ಅವ್ರಲ್ಲ ಅವ್ರ ಯಾರು? ನಾನು ಈಗ ಮೊನ್ನೆ ಅಯ್ಯ ಇಲ್ವಾ, ಹಾ, ಅವ್ರು ಸತ್ತೋಗಿದ್ರಲ್ಲ ಮೊನ್ನೆ 3 ತಿಂಗಳ ಹಿಂದೆ. 3 ತಿಂಗಳು ಅಲ್ಲಿ 4 ತಿಂಗಳು ಆಗ್ತಾ ಬಂತು. ಸತ್ತೋಗಿದ್ರಲ್ಲ, ತಿರ್ಗಾ ಮೊನ್ನೆ ಬದುಕಿದ್ರು. ಅವರೆಲ್ಲ ಹೋಯ್ಲು ಮಣ್ಣಿಗೆ. ಆ ಮಣ್ಣು ಮುಚ್ಚಿದ್ರಲ್ಲ. ಮಣ್ಣು ಮುಚ್ಚಿದ್ರು, ಹಾ, ತಿರ್ಗಾ ಆಮೇಲೆ ಮಣ್ಣು ಮುಚ್ಚಿ ಆದ್ಮೇಲೆ ತೆಗ್ದು ಅವಾಗ ಉಸಿರಾಡ್ತಿತ್ತು. ಏನ್ ಗತಿ ಈಗ ಏನ್ ಮಾಡೋದು? ಅಲ್ಲ ಮಣ್ಣು ಮುಚ್ಚಿದ್ವಲ್ಲ, ಹಾ, ತಿರ್ಗಾ JCB ತಗ್ಸುದು, ಹಾ, ಉಸಿರಾಡ್ತಿತ್ತು. ತಿರ್ಗಾ ಮಣ್ಣೆಲ್ಲ ತೆಗ್ದು ಕ್ಲೀನ್ ಮಾಡಿ ಸ್ನಾನ ಮಾಡ್ಸಿ ತಿರ್ಗಾ ಚೆನ್ನಾಗ್ ಊಟ ಮಾಡ್ಕೊಂಡು ಎಲ್ಲ ಓಡಾಡ್ಕೊಂಡಿತ್ತು. ಹಾ. ತಿರ್ಗಾ ಈಗ ಬೆಳಗಿನ ಜಾವ 4 ಗಂಟೆಗೆ ಪ್ರಾಣ ಹೊಲ್ಟೈತಣ. ಯಾರು ಇದು ನಿಮಗ್ ಉಸಿರಾಯ್ತೇನ ನೋಡ್ಕೊಳ್ರಿ. ನಿಮ್ಗ್ ಉಸಿರಾಯ್ತೇನ? ನೀನ್ ಯಾರ್ ನರಸಿಂಹಣ್ಣನಲ್ಲ ನೀನ್ ಯಾವನ ನೀನ್ ಹಿಜಡ ನನ್ ಮಗ ನೀನು. ನರಸಿಂಹಣ್ಣ ಹಿಂಗೆಲ್ಲ ಮಾತಾಡೋದ ನಮ್ ನರಸಿಂಹಣ್ಣ ಗೊತ್ತಾ? ನಾನ್ ನರಸಿಂಹಣ್ಣಲ್ಲ. ಅದಕ್ಕೆ ನಾನು ಹೇಳ್ತಿರೋದು, ನಮ್ ನರಸಿಂಹಣ್ಣ ಈ ತರ ಮಾತಾಡಲ್ಲ. ನಮ್ ನರಸಿಂಹಣ್ಣ ದೇವ್ರಂತ ಮನ್ಸ ಅವನು. ನರಸಿಂಹಣ್ಣ ನಾನು BN ನರಸಿಂಹರಾಜು. BN ನರಸಿಂಹರಾಜು ಅವ ನಮ್ ನರಸಿಂಹಣ್ಣ ಅಲ್ವಾ? ಅಲ್ಲಲ್ಲ, BN ನರಸಿಂಹರಾಜು. BN ನರಸಿಂಹರಾಜು ಲೇಟ್ ನರಸಿಯಪ್ಪ. BN ನರಸಿಂಹರಾಜು ಲೇಟ್ ನರಸಿಯಪ್ಪ. ಅವ ನೋಡಿ ಯಾವ್ದಾರ ರಾಂಗ್ ನಂಬರಿಗೆ ಮಾಡಿದ್ರ. ನರಸಿಂಹಣ್ಣ ಬೇರೆ. ನರಸಿಂಹಣ್ಣ ಅಲ್ಲ, BN ನರಸಿಂಹರಾಜು ಬಳ್ಳಾಪುರ. ಲೇಟ್ ನರಸಿಯಪ್ಪ. ಲೇಟ್ ನರಸಿಯಪ್ಪ. ಆಗ ಅವ್ರಿಗೆ ಮಾಡಿರೋದು. ತಿರ್ಗಾ ಮಣ್ ಮಾಡಿಕೊಂಡಿದೀವಿ, ಜಾಸ್ತಿ ಜನ ಸೇರಂಗಿಲ್ವಲ್ಲ. ಅವಾಗ ಬಾರಣಿ ಈಗ ಬಂದ್ಬಿಡು ಜಲ್ದಿ. ನಮ್ ಬರಲ್ಲ. ಯಾಕೆ? 3-4 ಸಲ ಮಣ್ಣು ಮಾಡ್ತಾರ. ಯಾರನ್ನ 3-4 ಸಲ ಮಣ್ಣು ಮಾಡ್ತಾರ? 3-4 ಸಲ ಅಲ್ಲ, ಮೊನ್ನೆ ಮಾಡಿದ 4 ತಿಂಗಳಿಂದ ನಮ್ಮ ಗರ್ಭಣ ಎಲ್ಲರೇ ನಮ್ಗೆ ಇವಾಗ ಅವ್ರೆಲ್ಲ ಬಂದು ಹಿಡ್ಕೊಂಡು ಅಟ್ಟಾಡ್ಕೊಂಡು ಹೋಗಿದ್ರೆ ನಮ್ ಮನೆಗೆ ಎಲ್ಲ ವಾರ ಸತ್ತು ಹೋಗ್ತಾರ. ತಿರ್ಗಿ ಯಾವ ಮಣ್ಣಿಗೆ ಬಂದಿದ್ಯಾ ಅಂತಾರ. ಯಾರು ಹೋಯ್ತಾರೆ? ಅವ್ರ ಮಕ್ಳು ಅವ್ರು ಇವನು ವೆಂಕಟೇಶ, ಆಮೇಲೆ ಇವ್ರು ಪಾಪಯ್ಯ ಇವ್ರೆಲ್ಲನ. ನಾನೇ ಅಲ್ವಾ ಮಾಡಿರೋದು, ವೆಂಕಟೇಶನೇ ಮಾಡಿರೋದು ನನ್ ಫೋನು. ಯಾಕೆ ಉಯ್ಯಕ್ ಹೋಗ್ತಾರೆ? ಈಗ ಅಲ್ವಾ 4 ತಿಂಗಳಿಂದ ನಿಮ್ಮ ಅವ್ವ ಎಲ್ಲ ಬಂದಿದ್ರಲ್ಲಪ್ಪ, ಅವ್ವ ಎಲ್ಲ ಮಣ್ಣಿಗೆ. ನಾವು ಇದಕ್ಕೆ ಹೋಯ್ದ್ವಲ್ಲ, ಚಿಕ್ಕಂದೂರ್ಗೆ ಹೋಯ್ದ್ವಲ್ಲ. ಬಂದಿದ್ರಲ್ಲ. ಬಂದೆಲ್ಲ ಆದ್ಮೇಲೆ ಮಣ್ ಮಾಡಿ ಬಂದಿದ್ದು. ಅವತ್ತು ಹಾಲು ತುಪ್ಪ ಬಿಡಕ್ ಹೋದ, ಮಣ್ಣಿಂಗ್ ಅಳ್ಳಾಡ್ತಾ ಇತ್ತು. ಏನ್ ಮಣ್ಣಿಂಗ್ ಅಳ್ಳಾಡ್ತಾ ಇತ್ತಲ್ಲ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ದೋ, JCB ತರಿಸ್ತಿ ಮಣ್ ತಗ್ಗಿಸ್ತು. ನೋಡ್ರೆ